ಶ್ರೀಕಾಂತ್ ಪೂಜಾರಿ ಮನೆಗೆ ಭೇಟಿ ನೀಡಿದ ಬಳಿಕ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಆತ ದುಡಿಯುವವನು ಬಿಡುಗಡೆ ಆಗುತ್ತೋ ಇಲ್ಲವೋ ಅಂತ ಕುಟುಂಬದವರು ಆತಂಕದಲ್ಲಿದ್ದಾರೆ. ಕಾಂಗ್ರೆಸ್ ಆತನನ್ನು ಅಮಾನವೀಯವಾಗಿ ಬಂಧನ ಮಾಡಿದ್ದನ್ನು ಶ್ರೀರಾಮ ಸೇನೆ ಖಂಡಿಸುತ್ತೆ. ಸಿಎಂ ಡಿಸಿಎಂ ಸೇರಿ ಹಲವು ಸ್ಥಳೀಯ ನಾಯಕರು ದಾರಿ ತಪ್ಪಿಸುತ್ತಿದ್ದಾರೆ. ಅಬ್ಬಯ್ಯನೂನೋ ಅಬ್ದುಲ್ಲಾನೂನೋ ಗೊತ್ತಿಲ್ಲ ಎಂದ ಮುತಾಲಿಕ್ ಅವರು ದಾರಿಯನ್ನ ತಪ್ಪಿಸುತ್ತಿದ್ದಾರೆ. ಎಲ್ಲಾ ಕೇಸ್ಗಳಲ್ಲೂ ಆತ ನಿರ್ದೋಷಿಯಾಗಿ ಹೊರಬಂದಿದ್ದಾರೆ. 92 ನಂತರ 13 ಕೇಸ್ಗಳಾಗಿವೆ. ಕೋರ್ಟ್ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದೆ. ಇಂಥ ದಾರಿ ತಪ್ಪಿಸೋ ಕೆಲಸ ಮಾಡಬಾರದು. ನನ್ನ ಮೇಲೆ 110 ಕೇಸಿವೆ. ನನ್ನನ್ನು ಗಲ್ಲಿಗೆ ಇರಿಸಬೇಕಿತ್ತು. ಹಾಗಾದ್ರೆ ನಾನು ಕೂಡ ಗುಂಡಾನ? ಕಾಂಗ್ರೆಸ್ ವ್ಯವಸ್ಥಿತವಾಗಿ ಸುಳ್ಳು ಕೇಸ್ ಹಾಕಿ ಭ್ರಷ್ಟಾಚಾರ ಮಾಡ್ತಿದೆ. ಬೇರೆಯವರು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಬಂಧನ ಮಾಡಿಲ್ಲ. ಇವರಿಗೆ ದುಡ್ಡು ಕೊಡಲು ಆಗಿಲ್ಲ, ಅದಕ್ಕೆ ಬಂಧನ ಮಾಡಿದ್ದಾರೆ. ದೊಂಬಿ ಕೇಸ್ ಅಂತ ಹಾಕಿದ್ದಾರೆ. 13 ಜನ ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿದ್ದಾರೆ. ಯಾರ್ಯಾರನ್ನು ಹಿಡಿಯೋದು, ಈ ಕೇಸ್ನಲ್ಲಿ ಫಿಟ್ ಮಾಡೋದು, ಯಾವ ಆಧಾರದ ಮೇಲೆ ದೋಬಿ ಕೇಸ್ ಅಂತಾರೆ? ಇಡೀ ದೇಶ ರಾಮಮಯ ಆಗಿದೆ, ಅದಕ್ಕೆ ಹೊಟ್ಟೆ ಉರಿ ಆಗಿದೆ. ಲೋಕಸಭಾ ಚುನಾವಣೆ ಭಯ ಶುರುವಾಗಿದೆ. ಅವರ ಮೇಲೆ ರೌಡಿ ಶೀಟರ್ ಇಲ್ಲ, ಮುಖ್ಯಮಂತ್ರಿಗಳೇ. ಆತ ಅಪರಾಧಿಯಲ್ಲ, ಆರೋಪಿ. ಕೋರ್ಟ್ ಯಾವುದೇ ಕೇಸ್ನಲ್ಲೂ ಅಪರಾಧಿ ಅಂದಿಲ್ಲ. ನಿಮ್ಮ ಟಾರ್ಗೆಟ್ ಹಿಂದುತ್ವ, ರಾಮ ಭಕ್ತರ ಮೇಲೆ ಅಲ್ಲ. ಬಿಕೆ ಹರಿಪ್ರಸಾದ್ ಗೋತ್ರಾ ಹೇಳಿಕೆಗೆ ಮುತಾಲಿಕ್ ಪ್ರತಿಕ್ರಿಯೆ. ಗೋತ್ರಾ ಘಟನೆಗೆ ಕಾರಣ ಮುಸ್ಲಿಮರು. ಕಾಂಗ್ರೆಸ್ನವರೇ ಮುಸ್ಲಿಮರಿಗೆ ಕುಮ್ಮಕ್ಕು ಕೊಡ್ತಿದ್ದಾರಾ ಅಥವಾ ನೀವೇನಾದರೂ ಪ್ಲಾನ್ ಮಾಡ್ತಿದ್ದೀರಾ ಗಲಭೆ ಎಬ್ಬಿಸಲು? ಅಧಿಕಾರಿಗಳು ಆಡಳಿತ ಸರ್ಕಾರದ ಮಾತು ಕೇಳ್ತಾರೆ. 31 ವರ್ಷದ ನಂತರ ಕೇಸ್ ಓಪನ್ ಮಾಡೋಕೆ ಸಿದ್ದರಾಮಯ್ಯವರೇ ಹೇಳಿದ್ದಾರೆ. ನನಗೆ ಹಿಂದುತ್ವ ಆಗೋದಿಲ್ಲ ಅಂತ ಸಿದ್ದರಾಮಯ್ಯವರೇ ಅಂದಿದ್ದಾರೆ. ಸಿದ್ದರಾಮಯ್ಯ ಮಗ ಅಂತ ಯತೀಂದ್ರ ಅವರ ಹೆಸರು ಬಂದಿದೆ. ಅಪ್ಪನ ಲುಂಗಿ ಹಿಡಿದುಕೊಂಡು ಬಂದವರು ಇವರು. ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಹಾಗೆ ಆಗುತ್ತೆ ಅಂದ್ರೆ ಅಲ್ಲಿ ಆರ್ಥಿಕ ದಿವಾಳಿ ಆಗಿದೆ ಅಂತ. ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ, ಗಂಡಸ್ತನ ಇದ್ರೆ ತಡೀರಿ. ಕಾಂಗ್ರೆಸ್ ತಾಕತ್ತಿದ್ರೆ ತಡೀರಿ ನೋಡೋಣ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೂಜಾರಿ ಅವರನ್ನ ಜೈಲಿಗೆ ಹೋಗಿ ಭೇಟಿ ಕೊಡ್ತೀನಿ. ಕೋರ್ಟ್ ಪ್ರೊಸೆಸ್ ಇದೆ. ಯಾವ ಸರ್ಕಾರವನ್ನ ಹಿಂಪಡೆಯಕ್ಕಾಗಲ್ಲ. ಅವರಿಗೆ ಜಾಮೀನು ಸಿಕ್ಕ ನಂತರ ರದ್ದು ಮಾಡಲು ಮನವಿ ಮಾಡ್ತೀವಿ ಎಂದು ಮುತಾಲಿಕ್ ಹೇಳಿದ್ದಾರೆ. ನಾಳೆಗೆ ಒಂದು ವಾರ ಆಗತ್ತೆ. ಅವ್ರ ಮನೆಯವರು, ಅವರ ಮಕ್ಕಳು, ಅವ್ರ ಚಿಕ್ಕಮ್ಮ, ಅವ್ರ ಅಣ್ಣ ಎಲ್ಲ ಇದ್ದಾರೆ. ಅವರು ಆತಂಕದಲ್ಲಿದ್ದಾರೆ. ಬಿಡುಗಡೆ ಆಗುತ್ತೋ ಇಲ್ಲೋ, ಮತ್ತು ದುಡಿಯುವವನು ಅಂತ. ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ. ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು, ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಷ್ಟು ಕೇಸ್ ಇದ್ದಾವೆ, ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ. ಸ್ವಾಮಿ, ಎಷ್ಟು ಕೇಸ್ ಇದ್ದಾವೆ, ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ, ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. 98, 2000, 2002, 2004 ಹೀಗೆ ಕೇಸ್ ಆಗಿದ್ದಾವೆ. ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ? 92ರ ನಂತರ ಬೇಕಾದಷ್ಟು ಕೇಸ್ ಆಗಿದಾವಲ್ಲ, 13 ಕೇಸು 92ರ ನಂತರನೇ ಆಗಿದ್ದಾವೆ. ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ. ಇದನ್ನು ತೋರಿಸಿ ಕ್ರಿಮಿನಲ್ ಇದ್ದಾರೆ, ಅಪರಾಧಿ ಇದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾ ಥರ ಬಿಂಬಿಸ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರೇ. ಎಲ್ಲ ಬಿಡುಗಡೆ ಆಗಿದೆ, ಯಾವುದೇ ರೀತಿಯ ತಪ್ಪಿತಸ್ಥನಲ್ಲ ಅಂತ ಹೇಳಿ ಕೋರ್ಟನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ. ಸೊ ಈ ರೀತಿಯ ದಾರಿ ತಪ್ಪಿಸುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬಾರ್ದು. ಇದು ತಪ್ಪಾಗಿದೆ. ಈ ರೀತಿಯ ಕೇಸುಗಳು ಇದ್ದಾವೆ. ನನ್ನ ಮೇಲೆ 110 ಕೇಸ್ ಇದ್ದಾವೆ. ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು. ಕೋರ್ಟ್ ನಿರ್ದೋಷ ಅಂತ ಹೇಳಿ ಎಲ್ಲ ಕೋರ್ಟ್ಗಳನ್ನ ನನ್ನ ಕೇಸ್ ಎಲ್ಲ ಓದಿಗೆ 11ಕ್ಕೆ ಬಂದು ನಿಂತ್ಕೊಂಡಿದೆ. ಹಾಗಾದರೆ ನಾನು ಕೂಡ ಗುಂಡಾನಾ? ಹಿಂದುತ್ವದ ಕೆಲಸ ಮಾಡಿದಂಥವ್ರು ಗುಂಡಾಗಳು, ರೌಡಿ ಶೀಟರು, ಕ್ರಿಮಿನಲ್ಸ್ ಆಗ್ತಾರಾ? ನಾನು ಹೇಳೋದು, ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಿ ಕರಪ್ಟ್ ಭ್ರಷ್ಟಾಚಾರ ಮಾಡಿದೆ.
ತಮಗೆ ದುಡ್ಡು ಬೇಕು ಅಂತಂದರೆ ಕೇಸ್ ಹಾಕಿ ಅಂತ ಹೇಳಿ ಇವತ್ತು ಈ ವ್ಯಕ್ತಿನೂ ಕೂಡ ಬೇರೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತಂದರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅಲ್ಲಿ ದುಡ್ಡು ವಸೂಲಿ ಮಾಡಿದ್ದಾರೆ, ಇವ್ರು ದುಡ್ಡು ಕೊಡೋಕ್ಕಾಗಿಲ್ಲ, ಹೀಗಾಗಿ ಇವ್ರು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಎರಡೂ ಕೈ ಆಪರೇಷನ್ ಆಗಿದೆ. 6 ತಿಂಗಳಲ್ಲಿ ಆಕ್ಸಿಡೆಂಟ್ ಆಗಿ ಎರಡೂ ಕೈ ಮೇಲೆತ್ತಕ್ಕಾಗೋದಿಲ್ಲ. ಆದರೂ ಕಷ್ಟದಿಂದ ಆಟೋ ಚಾಲಕ ಓಡಾಡ್ತಾ ಇದ್ದಾರೆ. ಮತ್ತು ಈ ಕೇಸ್ನಲ್ಲಿ ಇನ್ನೊಂದು ಭಾಳ ಮಹತ್ವದಂದರೆ ದೊಂಬಿ ಕೇಸ್ ಅಂತ ಹೇಳಿದ್ದಾರೆ. ಇವತ್ತು ನನ್ನ ಹತ್ರ ಅವ್ರು ಯಾರ್ಯಾರು ಇದ್ದಾರೆ 13 ಜನರದ್ದು ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿ ಇರುವಂಥವ್ರು ಇದ್ದಾರೆ. ಕೇಶವಾಪುರ, ಚನ್ನಪೇಟೆ, ಅರವಿಂದ್ ನಗರ, ಹಳೆ ಹುಬ್ಳಿ, ಹೀಗೆ ಬೇರೆ ಬೇರೆಯವರು ಇದ್ದಾರೆ. ಇವರು ಅಂದರೆ ಯಾರ್ಯಾರನ್ನು ಹಿಡಿಯೋದು ಈ ಕೇಸ್ನಲ್ಲಿ ಫಿಟ್ ಮಾಡೋದು. ಇವರು ಒಟ್ಟಿಗೆ ಇವ್ರು ಯಾರು ಒಬ್ರಿಗೊಬ್ರು ಸಂಬಂಧನೇ ಇಲ್ಲ, ಅವ್ರು ಯಾರು ಒಂದೇ ಸಂಘಟನೆಯವರಲ್ಲ. ಸೊ ಹೀಗಾಗಿ ದೊಂಬಿ ಕೇಸ್ನಲ್ಲಿ ಇವರೆಲ್ಲ ಒಟ್ಟಿಗೆ ಬೆಂಕಿ ಹಚ್ಚಿದ್ದಾರೆ, ಒಟ್ಟಿಗೆ ಗಲಾಟೆ ಮಾಡಿದ್ದಾರೆ ಅಂತನ್ನುವಂಥದ್ದು ಯಾವ ಆಧಾರದ ಮೇಲೆ ಹೇಳ್ತೀರಿ? ಸೊ ಈ ರೀತಿ ವ್ಯವಸ್ಥಿತವಾಗಿ ಈಗ ರಾಮಮಯ ಆಗಿದೆ. ಇಡೀ ದೇಶದಲ್ಲಿ ಮನೆಯಲ್ಲಿ ಹಳ್ಳಿ ರಾಮಮಯ ಆಗಿದೆ. ಹೊಟ್ಟೆ ಉರಿತಾ ಇದೆ, ಇವರಿಗೆ ಹೊಟ್ಟೆ ಕಿಚ್ಚಾಗಿದೆ, ಬೆಂಕಿ ಹತ್ಕೊಂಡಿದೆ. ಲೋಕಸಭಾ ಚುನಾವಣೆ ಸೋಲಿನ ಭಯ ಬಂದಿದೆ ಇವರಿಗೆ. ಅಲ್ಲ ಸರ್, ಸಿದ್ದರಾಮಯ್ಯನವ್ರು ಹೇಳ್ತಾರ ಶ್ರೀಕಾಂತ್ ಪೂಜಾರಿ ಸಮಾಜಘಾತಕ, ಅವನ ಮೇಲೆ 16 ಕೇಸ್ಗಳಿದಾವೆ, ಕ್ರಿಮಿನಲ್ ರೌಡಿ ಸೀಟರ್ ಅಂತೆಲ್ಲ ಹೇಳ್ತಾರೆ ಸರ್. ಈಗ ಅದನ್ನೇ ಹೇಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ದಾರಿ ತಪ್ಸಕ್ ಹೋಗಬೇಡ್ರಿ. ರೌಡಿ ಸೀಟರ್ ಅಲ್ಲ, ರೌಡಿ ಸೀಟರ್ ಮುಗಿದೋಗಿದೆ, ಇಲ್ಲ ಈಗ ಆ ಲಿಸ್ಟ್ನಲ್ಲಿ ತೋರಿಸಿ ನೋಡೋಣ. ಮತ್ತು ಅಪರಾಧಿ ಅಂತ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ. ಅಪರಾಧಿ ಅಲ್ಲ, ಆರೋಪಿತ ಅವನು. ಅಪರಾಧಿ ಯಾವಾಗ ಆಗ್ತಾನೆ? ಕೋರ್ಟ್ ಅವನಿಗೆ ಶಿಕ್ಷೆ ಕೊಟ್ಟರೆ ಅಪರಾಧಿ ಆಗ್ತಾನೆ ಅವನು. ಕೋರ್ಟ್ ಯಾವುದೇ ಕೇಸ್ನಲ್ಲೂ 14ರಲ್ಲಿ ಯಾವುದೇ ಕೇಸ್ನಲ್ಲೂ ಅಪರಾಧಿ ಅಂತಿಲ್ಲ, ಶಿಕ್ಷೆ ಕೊಟ್ಟಿಲ್ಲ. ಸುಮ್ಮನೆ ದಾರಿ ತಪ್ಪಿಸಬೇಡಿ. ನಿಮ್ಮ ಟಾರ್ಗೆಟ್ ಇರೋದೇ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದುತ್ವದ ಮೇಲೆ, ರಾಮ ಭಕ್ತರ ಮೇಲೆ ಹೆದರಿಸುವಂಥ ತಂತ್ರಗಾರಿಕೆ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ಬಹಳ ಅತ್ಯಂತ ಹತ್ತಿರದ ಫ್ರೆಂಡ್ ಇವತ್ತು BK ಹರಿಪ್ರಸಾದ್ ನಿನ್ನೆ ಇನ್ನೊಂದು ಬಾಂಬ್ ಹಾಕಿದ್ದಾರೆ. ಗೋಧ್ರಾ ಘಟನೆ ಆಗತ್ತೆ, ಮರುಕಳಿಸತ್ತೆ. ಗೋಧ್ರಾ ಘಟನೆ ಮಾಡಿದವರು ಮುಸ್ಲಿಮರು, ಬೆಂಕಿ ಹಚ್ಚಿದವರು ಮುಸ್ಲಿಮರು. ಬೋಗಿ ನಂಬರ್ 6 ಗೋಧ್ರಾ ಟ್ರೈನ್ನಲ್ಲಿದ್ದಂಥ 57 ಜನರ ಸುಟ್ಟು ಭಸ್ಮ ಮಾಡಿದವರು ಮುಸ್ಲಿಮರು. BK ಹರಿಪ್ರಸಾದ್ ಅವರೇ, ಕಾಂಗ್ರೆಸ್ನವರೇ, ಹಾಗಾದರೆ ಮುಸ್ಲಿಮರಿಗೆ ಕುಮ್ಮ ಕೊಡ್ತಾ ಇದ್ದೀರಾ ಬೆಂಕಿ ಹಚ್ಚಿ ಅಂತೇಳಿ? ಅಥವಾ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಗಲಾಟೆ ಎಬ್ಸುವಂಥ ಪ್ಲಾನಿಂಗ್ ಮಾಡ್ತಾ ಇದ್ದಾರಾ? ಈಗ ಇಲ್ಲಿ ಅರೆಸ್ಟ್ ಮಾಡಿದ್ದು ಒಬ್ಬ ಮುಸ್ಲಿಂ ಇನ್ಸ್ಪೆಕ್ಟರ್ ಸರ್. ಈಗ ಮುಸ್ಲಿಂ ಇನ್ಸ್ಪೆಕ್ಟ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡ ಬಂದ ಮೇಲೇ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯನ ಮಾತು ಕೇಳ್ತಾರೆ. ನಾಳೆ ಬೊಮ್ಮಾಯಿ ಬಂದರೆ ಮತ್ತೆ ಬೊಮ್ಮಾಯಿ ಮಾತು ಕೇಳ್ತಾರೆ. ಕಾನೂನನ್ನು ಪರಿಪಾಲಿಸುವಂಥದ್ದು ಪ್ರಕ್ರಿಯೆ ಇಲ್ಲ. ಈಗ 98ರ ನಂತರ 13 ಕೇಸ್ನಲ್ಲಿ ಕೋರ್ಟಿಗೆ ಹೋಗಿದ್ದಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ಇಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅವಾಗ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. 92ರ ಕೇಸನ್ನು ಈಗ 31 ವರ್ಷ ಆದ ನಂತರ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ? ಮೇಲಿಂದ ಬಂದಿದೆ. ಎಲ್ಲೆಲ್ಲಿ ರಾಮ ಭಕ್ತರು ಅಥವಾ ಯಾವ್ಯಾವ ಹಳೆ ತೊಗೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇದರಲ್ಲಿ ಆಗಬೇಕಾಗತ್ತೆ. ಹೀಗಾಗಿ ಕೋರ್ಟ್ ಪ್ರೊಸೆಸ್ನಲ್ಲಿ ಅವರಿಗೆ ಜಾಮೀನು ಸಿಗತ್ತೆ, ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಇನ್ನು 31 ವರ್ಷದ ಹಳೆ ಕೇಸ್ ಇದೆ, ಇದನ್ನು ರದ್ದು ಮಾಡಬೇಕು, ಸ್ಟೇ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ.